ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ದರೋಡೆಕೋರರಿಗೆ ಈಗ ಗುಂಡೇಟು ಕೊಟ್ಟಿದ್ದಾರಂತೆ. ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ದರೋಡೆಕೋರರಿಗೆ ಗುಂಡೇಟು ಸರಿಯಾಗಿ ಮಾಡಿದಾರ ಅನ್ಸುತ್ತೆ. ಒಂದೊಂದ್ಸಲ ಮುಂಬೈ ಮೂಲದ ಆರೋಪಿಗೆ ಗುಂಡೇಟು ಬಿದ್ದಿದೆ. ತಪ್ಪಿಸ್ಕೊಡಕ್ ನೋಡ್ತಿರ್ತಾನೆ, ಕೊಟ್ಟಿರ್ತಾರೆ ಒಂದು ಕಾಲಿಗೆ ಸರಿಯಾಗಿ. ಮುಂಬೈ ಮೂಲದ ಆರೋಪಿಗೆ, ಕಾರಣ ತಮಿಳುನಾಡದವರು ಮತ್ತೆ ಮುಂಬೈನವರು ಶಾಮೀಲ್ ಹಾಕೊಂಡು ಮಾಡಿದಂಥ ದರೋಡೆ ಇದು. ಇದರಲ್ಲಿ ಪಾತ್ರಧಾರಿಗಳು ಕಾಣಿಸಿಕೊಳ್ತಾ ಇದ್ದಾರೆ. ಸೂತ್ರಧಾರಿಗಳು ಯಾರು ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಇವರೆಲ್ಲ ಸಿಕ್ಕ ನಂತರ ಇವರು ವಿಚಾರಣೆ ಮಾಡಿದ ನಂತರ ಗೊತ್ತಾಗುತ್ತೆ ಸೂತ್ರಧಾರಿ ಯಾರು ಅಂತ ಹೇಳಿ. ಆರೋಪಿಗಳನ್ನ ಸ್ಥಳ ಮಹಜರಿಗೆ ಕರೆತರ್ತಾ ಇದ್ದಾಗ ಗುಂಡೇಟು ಬಿದ್ದಿದೆ. ಓಡೋಗಕ್ಕೆ ನೋಡಿದ್ದಾರೆ. ಹಂಗೆ ಹೆಂಗ್ ಗುಂಡೇಟು ಕೊಡ್ತಾರೆ? ಸ್ಥಳ ಮಹಜರಿಗೆ ಕರ್ಕೊಂಡು ಬರ್ಬೇಕಾದ್ರೆ ತಪ್ಪಿಸ್ಕೊಳ್ಳೋಕೆ ನೋಡ್ತಾರೆ, ಇಲ್ಲ ಓಡಾಡಕ್ಕೆ ಹೋಗ್ತಾರೆ. ಸಾಮಾನ್ಯವಾಗಿ ನಡೆಯೋದೇ ಅದೇ ಅಲ್ವಾ? ಆವಾಗ ಕೊಟ್ಟಿದ್ದಾರೆ ಒಂದು ಏಟು ಕಾಲಿಗೆ. ಅವ್ರು ನೋಡಿಬೇಕು ಅನ್ನೋದೇ ಆದರೆ ತಲೆಗೆ ಹೊಡೆದಿರ್ತಾರೆ, ಇಲ್ಲ ಎದೆಗೆ ಹೊಡೆದಿರ್ತಾರೆ. ಬಟ್ ಕಾಲಿಗೆ ಹೊಡೆದಿದ್ದಾರೆ, ಓಡಬಾರ್ದು ಅಂತ ಹೇಳಿ. ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ದರೋಡೆಕೋರರಿಗೆ ಗುಂಡೇಟು. ಮುಂಬೈ ಮೂಲದ ಆರೋಪಿಗೆ ಗುಂಡೇಟನ್ನ ಕೊಟ್ಟಿರೋದು. ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ, ತಪ್ಪಿಸಿಕೊಳ್ಳೋಕೆ ಹೋಗುವಂತ ಸಂದರ್ಭದಲ್ಲಿ ಗುಂಡೇಟನ್ನ ಕೊಟ್ಟಿರೋದು. ಮಂಗಳೂರಿನ ಉಳ್ಳಾಲ ಬಳಿ ಆರೋಪಿ ಕಣ್ಣನ್ ಮಣಿಗೆ ಗುಂಡೇಟು ತಗಲಿರೋದು. ಏನಾಗುತ್ತೆ ನಿಮಗೆ, ಸಾಮಾನ್ಯವಾಗಿ ಈ ಎನ್ಕೌಂಟರ್ ವಿಚಾರದಲ್ಲೆಲ್ಲ ಬಂದಾಗ ನೀವು ಯಾಕೆ ಅವ್ನ ಕಾಲಿಗೆ ಹೊಡಿಲಿಲ್ಲ, ಫಸ್ಟ್ ಅವನು ಹಿಡಿಯುವಂಥ ಪ್ರಯತ್ನ ಯಾಕೆ ಮಾಡಲಿಲ್ಲ, ಯಾಕೆ ಅವನಿಗೆ ತಲೆ ಭಾಗಕ್ಕೆ ಎದೆ ಭಾಗಕ್ಕೆ ಕಲ್ಲು ಯಾಕೆ ಹೊಡೆದ್ರಿ? ಫಸ್ಟ್ ಪೊಲೀಸರಿಗೆ ಹೇಳೋದೇ, ಯಾರಾದರೂ ಆರೋಪಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ನೀವು ಫೈರ್ ಮಾಡಬೇಕು ಅಂತಂದ್ರೆ ಅವನ ಕಾಲಿಗೆನೆ ಫೈರ್ ಮಾಡಬೇಕು ಫಸ್ಟ್. ಅದಕ್ಕಿಂತಲೂ ಮೇಲ್ಭಾಗದಲ್ಲಿ ನೀವು ಫೈರ್ ಮಾಡೋ ಹಾಗಿಲ್ಲ, ಕೆಳಭಾಗಕ್ಕೆ ಫೈರ್ ಮಾಡಬೇಕು, ಕಾಲು, ಎರಡು ಕಾಲುಗಳಿಗೆ. ಸೊ ಈಗ ಸದ್ಯಕ್ಕೆ ಅದೇ ರೀತಿಯಾಗಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಂಥವನಿಗೆ ಈಗ ಗುಂಡೇಟು ಹೊಡೆದಿದ್ದಾರೆ, ಹಿಡಿದಿದ್ದಾರೆ. ಎಲ್ಲಿ ಹೋದ್ರು ಎಲ್ಲಿಗೆ ಹೋಗಕ್ಕಾಗತ್ತೆ ಅವರಿಗೆ? ಇವತ್ತಲ್ಲ ನಾಳೆ ಸಿಕ್ಕಾಕೊಡ್ತಾರೆ. ರುಬಾಕಬೇಕು. ಮತ್ತೆ ಸೂತ್ರಧಾರಿಗಳು ಯಾರು ಅನ್ನುವಂಥದ್ದನ್ನ ಪತ್ತೆ ಹಚ್ಚಬೇಕೀಗ. ಬರೀ ಇವರು ಎಷ್ಟೇ ಶಾಮೀಲಾಗಿ ಮಾಡ್ಲಿಕ್ಕಿಲ್ಲ. ಕಾರಣ ಸ್ಥಳೀಯವಾಗಿ ಅಲ್ಲಿ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ, ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ, ಎಷ್ಟು ಗಂಟೆಗೆ ಶುಕ್ರವಾರಕ್ಕೆ ಅವ್ರು ನಮಾಜಿಗೆ ಹೋಗ್ತಾರೆ, ಅಲ್ಲಿರೋರು ಯಾರು ಇರ್ತಾರೆ, CC ಕ್ಯಾಮ್ರಾ ಯಾವಾಗ ಕೆಲಸ ಮಾಡೋದಿಲ್ಲ, ಅವರು ಆಚಾರ್ಯ ಬಂದ್ಬಿಟ್ಟು ಬಂಗಾರದ ಕೆಲಸ ಯಾವಾಗ ನೋಡ್ತಾರೆ, ಇದೆಲ್ಲ ಮಾಹಿತಿ ಸಿಗಬೇಕು ಅಂದ್ರೆ ಯಾರೋ ಸ್ಥಳೀಯವರಾಗಿ ಇದ್ದೇ ಇರ್ತಾರೆ. ನನ್ನ ಸಹೋದ್ಯೋಗಿ ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿನಿಧಿ ಆಗಿರುವಂತ ಸುಖಪಾಲ್ ಪೊಳಲಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಗುಂಡೇಟು ಹೊಡೆಯುವಂತ ಪ್ರಸಂಗ ಯಾಕೆ ಬಂತು ಅಂತ? ಅವರನ್ನ ಮಂಗಳೂರಿಗೆ ಈ ಒಂದು ಸ್ಥಳ ಮಹಾಜರಿಗಾಗಿ ಕರ್ಕೊಂಡು ಬಂದಿದ್ರು. ತಲಪಾಡಿಯಲ್ಲಿ ಈ ಒಂದು ಘಟನೆ ಆಗಿರುವಂಥದ್ದು. ಇನ್ಸ್ಪೆಕ್ಟರ್ ರಫೀಕ್ ನೇತೃತ್ವದ ತಂಡ ಅವ್ರನ್ನ ಕರ್ಕೊಂಡು ಬಂದಿತ್ತು. ಆ ಸಂದರ್ಭದಲ್ಲಿ ಅವರು ಅಲ್ಲಿಂದ ತಪ್ಪಿಸಲಿಕ್ಕೆ ಪ್ರಯತ್ನ ಪಟ್ಟರು ಅನ್ನುವಂಥದ್ದು ಪೊಲೀಸರ ಮಾಹಿತಿ. ಹೀಗಾಗಿ ಆ ಸಂದರ್ಭದಲ್ಲಿ ಅವರಿಗೆ ಕಣ್ಣನಿಗೆ ಕಣ್ಣನಿಗೆ ಹಾಕಿರುವಂಥದ್ದು. ಪೊಲೀಸರು ಈಗ ಸ್ಥಳಕ್ಕೆ ಮಹಾಜರಿಗೆ ಅಂತ ತಂದಿರುವಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಅರುಣು, ಈಗ ತಮಿಳುನಾಡಿನಿಂದ ಇಲ್ಲಿವರೆಗೆ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಯಾವಾಗ ಅವರ ಮಾಹಿತಿ ಸಿಕ್ಕಿದೆ ಅಲ್ಲಿ ಹೋಗಿ ಅವ್ರನ್ನ ಬೇರೆ ಬೇರೆ ತಂಡಗಳಾಗಿ ಆರೋಪಿಗಳನ್ನು ಬಂಧನ ಮಾಡುವಂಥ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದರು. ಅದರಲ್ಲಿ ಈಗ ಈ ಆರೋಪಿಯನ್ನು ಬಂಧಿಸಿ ತಂದಂಥ ಸಂದರ್ಭದಲ್ಲಿ, ಅಂದರೆ 3 ಮಂದಿ ಯಾರು ಆರೋಪಿಗಳನ್ನು ಬಂಧನ ಮಾಡಲಾಗಿತ್ತು ಅವರನ್ನು ಸ್ಥಳ ಮಹಾಜರಿಗಾಗಿ ಕರ್ಕೊಂಡು ಬಂದಿದ್ದರು. ಆ ಸಂದರ್ಭದಲ್ಲಿ ಇಲ್ಲಿ ಈ ರೀತಿ ಅವರು ತಪ್ಪಿಸಲಿಕ್ಕೆ ಪ್ರಯತ್ನ ಪಟ್ಟರು. ಆ ಸಂದರ್ಭದಲ್ಲಿ ಪೊಲೀಸರು ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಬಂದಿರುವಂಥ ಮಾಹಿತಿ. ಈಗ ಕೆಲವೇ ಕ್ಷಣಗಳ ಮೊದಲೇ ಈ ಒಂದು ಘಟನೆ ನಡೆದಿರುವಂಥದ್ದು. ಅರುಣ್, ಓಕೆ, ಈ ಆರೋಪಿ ಈಗ ಗುಂಡೇಟು ಅಂತಂದ್ರೆ ಕಾಲಿಗೆ ಕೊಟ್ಟಿದ್ದಾರಾ, ಇಲ್ಲ ಎದೆ ಭಾಗಕ್ಕೆ ಏನಾದರೂ ಬಿದ್ದಿದೆಯಾ, ಬದುಕಿದಾರ ಅಥವಾ ಇಲ್ವಾ? ಇಲ್ಲ, ಇದು ಕಾಲಿಗೆ ಅವರಿಗೆ ಗುಂಡೇಟನ್ನು ಹಾಕಿರುವಂಥದ್ದು. ಸದ್ಯ ದೇರ್ಲಕಟ್ಟೆಯ ಖಾಸಗಿ ಆಸ್ಪತ್ರೆಗೆ ಆತನನ್ನು ದಾಖಲಿಸಲಾಗಿದೆ. ಅಂದರೆ ಕಾಲಿಗೆ ಗುಂಡು ತಾಗಿರೋದ್ರಿಂದ ರಕ್ತಸ್ರಾವ ಆಗಿತ್ತು. ತಕ್ಷಣ ಪೊಲೀಸರು ಆತನನ್ನು ಹಿಡಿದು ದೇರ್ಲಕಟ್ಟೆಯಲ್ಲಿರುವಂಥ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಯಾವುದೇ ರೀತಿಯಾದಂಥ ತೊಂದರೆಗಳಾಗಿಲ್ಲ. ಆದರೆ ಆತ ತಪ್ಪಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅನ್ನುವಂಥದ್ದು ಪೊಲೀಸರ ಮಾಹಿತಿ. ಈ ಒಂದು ಸ್ಥಳ ಮಹಾಜರು ಮಾಡುವಂಥ ಸಂದರ್ಭದಲ್ಲಿ ಆತ ಓರ್ವನ್ನೇ ತಪ್ಪಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಗುಂಡು ಹಾಕುವಂಥ ಪ್ರಮೇಯ ಎದುರಾಗಿತ್ತು. ಹಾಗಾಗಿ ಆತನ ಕಾಲಿಗೆ ಗುಂಡನ್ನು ಹೊಡೆದು ಆತನನ್ನು ನಿಲ್ಲಿಸಿ ಬಂಧಿಸುವಂಥ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಪೊಲೀಸರ ಮಾಹಿತಿ. ಅರುಣ್, ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.